ಬಂದೆ ಬೇಟಿ, ನಿನ್ಗೆ ಕಾಯ್ತಾ ಇದ್ದೆ ನಾನು. ಯಾಕೆ ಚಾಚಾ, ಏನಾಯ್ತು? ಅಲ್ಲ ಬೇಟಿ, ಅದು ಫೋನಾಗ ಏನೋ ವಿಷಯ ಹೇಳ್ತಿಯಲ್ಲ, ಏನದು? ಅದು ನಾನು ನಿಮ್ಮ ಹೆಸರು ಹೇಳಿ ಆದಿತ್ಯ ಹತ್ರ 30 ಲಕ್ಷ ಫೈನಾನ್ಸ್ ತಗೊಂಡಿದ್ದೀನಿ ಚಾಚಾ. ಬೇಟಿ, ಏನು ಹೇಳ್ತಾ ಇದ್ದಿ? ತಮಾಷೆ ಅಲ್ಲ ತಾನೆ? ಇಲ್ಲ ಚಾಚಾ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲ ಬೇಟಿ, ಅಷ್ಟೊಂದು ದುಡ್ಡು ತಗೊಂಡು ಏನ್ ಮಾಡ್ತಿ? ನಿಜ ಹೇಳ್ತಾ ಇದ್ದಿ ನೀನು? ನಿಜವಾಗ್ಲೂ ಚಾಚಾ, ನಿಮ್ಮ ಮನೆಗೂ. ಅರೆ ಬೇಟಿ, ಅಷ್ಟೊಂದು ದುಡ್ಡು ಯಾಕೆ ತಗೊಂಡಿ ಬೇಟಿ? ಯಾಕೆ ಅಂದರೆ ನೀವೊಂದು ಟೈರ್ ಶೋರೂಮ್ ಓಪನ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ. ಅರೆ ಬೇಟಿ, ಈ ವಯಸ್ಸಿನಾಗೆ ಅದು ನಾನು ಹೆಂಗೆ ಮೇಂಟೈನ್ ಮಾಡಲಿ ಬೇಟಿ? ಇರೋ ಪಂಚರ್ ಅಂಗಡಿ ಮೇಂಟೈನ್ ಮಾಡೋಕ್ಕೆ ನನ್ನ ಕೈಗೆ ಆಗ್ತಿಲ್ಲ, ಇನ್ನು ಆ ಟೈರ್ ಶೋರೂಮು ಹೇಗೆ ಮೇಂಟೈನ್ ಮಾಡೋದು ಬೇಟಿ? ಹಾಗಲ್ಲ ಚಾಚಾ, ಅದು ನಿಮ್ಮ ಹೆಸರಲ್ಲಿ ಲೋನ್ ತಗೊಂಡು ಆ ಅಮೌಂಟ್ನ ಬಿಸ್ನೆಸ್ ಶುರು ಮಾಡೋದಕ್ಕೆ ರಂಜಿತ್ಗೆ ಕೊಟ್ಟಿದ್ದೀನಿ. ಎಂತ ಕೆಲಸ ಮಾಡಿದ್ವಿ ಬೇಟಿ? ಪೆಟ್ರೋಲ್ ತಗೊಂಡೋಗಿ ಬೆಂಕಿ ಪಕ್ಕದಲ್ಲಿ ಮಡಗ್ತಾ ಇದ್ದಿ. ಅವ್ರ ಬದಲೇ ಒಬ್ರಿಗೊಬ್ರು ಕಂಡ್ರೆ ಉರಿದು ಬೀಳ್ತಾರೆ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿಲ್ಲ ಬೇಟಿ. ಚಾಚಾ, ನಾನು ಮಾಡದೇ ಇದ್ದಿದ್ರೆ ರಂಜಿತ್ತು ತುಂಬ ಕಷ್ಟ ಅನುಭವಿಸ್ಬೇಕಾಗಿತ್ತು ಚಾಚಾ. ಪಾಪ ಅವ್ರಿಗೆ ಲೋನ್ ಎಲ್ಲೂ ಸಿಕ್ಕದೆ ತುಂಬ ಒದ್ದಾಡ್ತಾ ಇದ್ರು. ಅವ್ರ ಕಷ್ಟ ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಏನು ಹೇಳ್ತಾ ಇದ್ದೆ ಬೇಟಿ? ಹೌದು ಚಾಚಾ, ಅದೇನಾಯಿತು ಅಂದರೆ ರಂಜಿತ್ತು ಸಾಕ್ಷಿನ ಮದುವೆ ಆಗಿ ಹೀಗೆ ಹೇಳಿ ಚಾಚಾ, ನಾನು ಮಾಡಿದ ತಪ್ಪ? ನೀನು ಮಾಡಿದ್ದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಬೇಟಿ. ಆದಿ ಕಣ್ಣಲ್ಲಿ ಈಗ ನಾನು ಟೈರ್ ಶೋರೂಮ್ ಮಡಗ್ತಾ ಇದ್ದೀನಿ. ನಾಳೆ ಆದಿ ಬಂದು ಟೈರ್ ಶೋರೂಮ್ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳೋದು ಬೇಟಿ? ಹಾಗೆಲ್ಲ ಏನೂ ಆಗಲ್ಲ ಚಾಚಾ. ಅಂತ ಟೈಮ್ ಏನಾದರೂ ಬಂದರೆ ಇದ್ದೇ ಇದೆಯಲ್ಲ, ಸಮಯಕ್ಕೊಂದು ಸುಳ್ಳು. ಆ ಥರ ಏನಾದರೂ ಒಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ರೆ ಆಯಿತು ಅಷ್ಟೇ. ಅಲ್ಲ ಬೇಟಿ, ಬೇಟಿ, ಅರೆ ಅಲ್ಲ, ಕಡೆಗಾಲದಾಗೆ ನೆಮ್ಮದಿಯಾಗಿ ಉಸಿರು ಬಿಡ್ಬೇಕಂದ್ರೆ 30 ಲಕ್ಷ ಸಾಲ ಆಗಿ ಹೋಯ್ತಲ್ಲ. ರಂಜಿತ್ತು ಸಾಲ ಕಟ್ತಾ ಇದ್ರೆ ನನ್ನ ತಲೆ ಮೇಲೆ ಬರ್ತದೆ. ಅರೆ ಅಲ್ಲ, ಮೈ ಕ್ಯಾ ಕರು? ಇದೇನು ಇಲ್ಲಿವರೆಗೂ ಬಂದು ಏನು ಮಾತಾಡದೆ ಸುಮ್ಮನೆ ಕುತ್ಕೊಂಡಿದ್ದೀರಲ್ಲ, ಏನಾದ್ರೂ ಮಾತಾಡಿ. ಏನ್ ಮಾತಾಡ್ಲಿ? ಅಲ್ಲ ರೀ, ನಿಮ್ ಜೊತೆ ಒಂದೆರಡು ಮಾತಾಡ್ಕೊಂಡು ಕಾಫಿ ಕುಡಿಯೋಣ ಅಂತ ಬಂದ್ರೆ ಸುಮ್ನೆ ಕೂತಿದ್ದೀರಲ್ಲ. ಕರ್ಕೊಂಡ್ ಬಂದಿದ್ ನೀವ್ ತಾನೆ, ನೀವೇ ಮಾತಾಡಿ. ಹೋಗ್ಲಿ, ಏನ್ ಬೇಕು ಅಂತನಾದ್ರೂ ಆರ್ಡರ್ ಮಾಡಿ. ಅದ್ನು ನೀವೇ ಹೇಳಿ. ಬಿಲ್ಲು ನಾನೇ ಕೊಡ್ಬೇಕಾ? ಹಲೋ ಸರ್, 2 ಕಾಫಿ, ಒಂದು ತುಂಬಾ ಸ್ಟ್ರಾಂಗ್ ಆಗಿರ್ಲಿ, ಆಗ್ಲಾದ್ರೂ ಕಟ್ಕೊಂಡಿರೋ ಗಂಟ್ಲು ಬಿಚ್ಕೊಂಡ್ ಮಾಚೆ ಬರುತ್ತೇನೋ ಅಂತ. ನಿಮ್ ಪಿಸ್ತೂಲು ನಿಮ್ ನಾಲ್ಗೆನು ಒಂದೇ ಅನ್ಸುತ್ತೆ. ಅಂದ್ರೆ ಯಾವಾಗ್ಲೂ ನಿಮ್ ಪಿಸ್ತೂಲ್ನ ಹೋಲ್ಸ್ಟರ್ ನಲ್ಲಿ ಇಟ್ಕೊಂಡಿರ್ತೀರಲ್ಲ, ಹಾಗೆ ನಾಲ್ಗೆನು ಬಾಯಲ್ಲಿ ಇಟ್ಕೊಂಡಿರ್ತೀರೇನೋ ಅಂತ. ನನಗೆ ಈ ತರ ಕಮೆಂಟ್ಸ್ ಎಲ್ಲ ಇಷ್ಟ ಆಗಲ್ಲ. ಕಮೆಂಟ್ ಅಲ್ಲ ರೀ, ನಿಮ್ ಆಟಿಟ್ಯೂಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವಾಗ ನೋಡಿದ್ರು ಮುಖನ ಅಂತ ಮಾಡ್ಕೊಂಡ್ ಕೂತಿರ್ತೀರಲ್ಲ, ಸ್ವಲ್ಪನೂ ನಗ್ಬೇಕು ಅಂತ ಅನ್ಸಲ್ವಾ? ನೀವು ಮಾತ್ರ ಹೀಗ, ಇಲ್ಲ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ಹೀಗೇನಾ? ನಾನ್ ಯಾಕೆ ಕೇಳ್ದೆ ಅಂದ್ರೆ, ನೀವ್ ನೋಡಕ್ ಎಷ್ಟ್ ಚೆನ್ನಾಗಿದ್ದೀರಾ. ನೀವ್ ನಗ್ನಗ್ತಾ ಇದ್ರೆ ಇನ್ನ ಚೆನ್ನಾಗ್ ಕಾಣ್ತೀರಾ. ಅದನ್ ಬಿಟ್ಟು ಯಾವಾಗ್ಲೂ ಉರ್ರ ಅಂತ ಇರ್ತೀರಾ. ನೀವಾಗಿದ್ರೆ ನೋಡಕ್ ಚೆನ್ನಾಗ್ ಕಾಣಲ್ಲ ರೀ. ಅಷ್ಟೇ ಅಲ್ಲ, ನೀವ್ ಈ ಆಟಿಟ್ಯೂಡ್ ಮೇಂಟೈನ್ ಮಾಡಿದ್ರೆ ನಿಮ್ ಕಡೆ ಒಂದ್ ಹೆಣ್ ಕೋತಿ ಕೂಡ ತಿರುಗ್ ನೋಡಲ್ಲ. ಅದು ಈಗಿನ ಮಾಡರ್ನ್ ಯುಗದಲ್ಲಿ ಒಂದ್ ಹುಡ್ಗಂಗೆ ಒಂದ್ ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಚೆನ್ನಾಗಿರತ್ತಾ? ನನ್ಗನ್ಸಿದ ಮಟ್ಟಿಗೆ ನಿಮ್ಗೆ ಇದುವರೆಗೂ ಯಾವ ಗರ್ಲ್ ಫ್ರೆಂಡ್ ಇಲ್ಲ ಅನ್ಸುತ್ತೆ. ಹಾಗೊಂದ್ ವೇಳೆ ಇದ್ದಿದ್ರು ಇಷ್ಟೊತ್ತಿಗೆ ಕೈ ಕೊಟ್ಟೋಗಿರ್ತಿದ್ಲು. ಯಾಕೆ ಹೇಳಿ? ಯು ಆರ್ ಸಚ್ ಅ ಅನ್ರೊಮ್ಯಾಂಟಿಕ್ ಫೆಲೋ. ವಿಲ್ ಯು ಪ್ಲೀಸ್ ಶಟ್ ಅಪ್? ಇನ್ನೊಂದ್ಸಲ ನನ್ನ ಬಗ್ಗೆ ಆಟಿಟ್ಯೂಡ್ ಬಗ್ಗೆ ಮಾತಾಡಿದ್ರೆ ಕಪಾಳಾಗಿ ಬರ್ತೀನಿ. ಅದೇ ಬಾ, ಊಟ ಮಾಡು. ಊಟ ಯಾವನಿಗೆ ಬೇಕಮ್ಮ? ನನ್ನ ಟೆನ್ಷನ್ ನನಗಾಗಿದೆ. ಯಾಕೋ ಅದಿ ಟೆನ್ಷನ್ ಇದೆಯಾ? ಏನಾಯ್ತು? ಆಫೀಸಲ್ಲಿ ಒಂದು ಪ್ರಾಬ್ಲಮ್ ಡ್ಯಾಡ್. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನು ಹೇಳ್ತಿದ್ಯಾ?
ನಮ್ಮ ಆಫೀಸಲ್ಲಿ ಸ್ವಾತಿ ಅಂತ ಒಬ್ಳು ಕೆಲಸ ಮಾಡ್ತಿದ್ಲಲ್ವಾ, ಇದ್ದಕ್ಕಿದ್ದಾಗೆ ಕೆಲಸ ಬಿಡ್ತೀನಿ ಅಂತಿದ್ದಾಳೆ. ಕೆಲಸ ಬಿಟ್ಟೋಗಂಥದ್ದು ಏನಾಗಿದೆ ಅವಳಿಗೆ? ಅವಳಿಗೆ ಸಂಬಳ ಏನಾದರೂ ಕಡಿಮೆ ಆಯ್ತಂತ? ಇಲ್ಲ ಡ್ಯಾಡ್, ಏನೇ ಕೇಳಿದ್ರು ರೆಸ್ಪಾಂಡೇ ಮಾಡ್ತಿಲ್ಲ. ಪೇಮೆಂಟ್ ವಿಷಯ ಆಗಿದ್ರೆ ಡೈರೆಕ್ಟಾಗಿ ನನ್ನ ಹತ್ರ ಬಂದು ಮಾತಾಡ್ತಿಲ್ಲಲ್ವಾ. ಇದಕ್ಕೇನೋ ಬೇರೆ ಕಾರಣ ಇದೆ. ನೀನು ಅವಳ ನಿಧಾನವಾಗಿ ವಿಚಾರಿಸು. ಅಮ್ಮ ನಿಧಾನವಾಗಿ ವಿಚಾರಿಸಿದ್ದಕ್ಕೆ ನನಗೆ ಇಲ್ಲಿ PG ಸೆಟ್ ಆಗ್ತಿಲ್ಲ, ನಾನು ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು. ಅವಳಿಗೆ ಉಳಿಯೋದೇ ಪ್ರಾಬ್ಲಮ್ ಆದರೆ ನಮ್ಮ ಔಟ್ ಹೌಸಲ್ಲಿ ಉಳ್ಕೊಳಕ್ಕೆ ಹೇಳು. ಅದನ್ನು ಹೇಳಿದ್ನಮ್ಮ, ನಮ್ಮನೆಲ್ಲೇ ಬಂದಿರು ಅಂತ ಹೇಳಿದಕ್ಕೆ ಇನ್ನೂ ಗಾಬರಿ ಆದ್ಲು.